ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಗೇಮ್ಸ್ ದುನಿಯಾ. ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ನನ್ನ ಹೆಸರು ಪೂರ್ಣ ಅಂತ. ನಾನು ಹೇಳ್ತಾ ಇರೋದು ಗೇಮ್ಸಿನ ಬಗ್ಗೆ. ಗೇಮ್ಸ್ ಹೆಂಗೆ ಆಡ್ತಾರೆ, ಅದನ್ನು ಯಾವ ಬೇಸ್ ಮೇಲೆ ಆಡಬೇಕು ಅಂತ ಎಲ್ಲ ಹೇಳ್ತೀನಿ. ಸೊ ತಡ ಯಾಕೆ ಮಾಡೋದು, ಲೆಟ್ಸ್ ಗೋ. ಫ್ರೆಂಡ್ಸ್, ನಿಮಗೆಲ್ಲ ಪಾಪಿ ಪ್ಲೇ ಟೈಮ್ ಅಂತ ಗೇಮ್ ಗೊತ್ತಿದೆನಾ? ಆಫ್ಟರ್ ಆಲ್ ಗೊತ್ತಿರುತ್ತೆ. ಅದ್ರ ಬಗ್ಗೆನೇ ಹೇಳ್ತಾ ಇರೋದು ನಾನಿವತ್ತು. ಚಾಪ್ಟರ್ 1, ದಿ ಟೈಟ್ಸ್ ಕ್ವಿಜ್, ಅದ್ರ ಬಗ್ಗೆನೇ ಹೇಳ್ತಾ ಇರೋದು ಗೆಳೆಯರೆ. ಏನಿದೆಪ್ಪ ಇಂಥ ಗೇಮಲ್ಲಿ, ಇದು ಯಾವ ಬೇಸ್ ಮೇಲೆ ಆಡ್ತಾಯಿದ್ದಾರಪ್ಪ ಇದು ಅಂತಂದರೆ, ಇದು ಎದ್ರ ಮೇಲೆ ಆಡ್ತಾಯಿದ್ದಾರೆ ಅಂತಂದರೆ ಫೈಂಡ್ ದ ಫ್ಲವರ್ ಅಂತ ಅದೊಂದು ಟಾಸ್ಕ್ ಇರುತ್ತೆ. ನಾವು ಫ್ಲವರನ್ನು ಫೈಂಡ್ ಮಾಡಬೇಕು. ಇದು ಮಾಬ್ ಎಂಟರ್ಟೈನ್ಮೆಂಟ್ ಅವ್ರದ್ದು ಅಕ್ಟೋಬರ್ 2021 ಅಮೇರಿಕಾದಲ್ಲಿ ರಿಲೀಸ್ ಮಾಡಿತ್ತು ಈ ಗೇಮನ್ನು. ಇವಾಗ ಏನಿಲ್ಲ ಅಂತದ್ದು ಚಾಪ್ಟರ್ 5 ತನಾಗಿದೆ. ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5 ಎಲ್ಲ ನಾನು ಆಮೇಲೆಲ್ಲ ಸ್ಲೋ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಇವಾಗ ಚಾಪ್ಟರ್ 1 ಬಗ್ಗೆ ಕೇಳೋಣ. ಬನ್ನಿ ಗೆಳೆಯರೇ, ಎದಕ್ಕೆ ತಡ ಮಾಡೋದು, ಲೆಟ್ಸ್ ಗೋ. ಎಪಿಸೋಡ್ 1, ಪಾಪಿ ಪ್ಲೇ ಟೈಮ್ ಚಾಪ್ಟರ್ 1. ವೀಕ್ಷಕರೇ, ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ದೊಡ್ಡ ಫ್ಯಾಕ್ಟ್ರಿ ಕಾಣಿಸುತ್ತೆ. ಅಲ್ಲಿ ಪ್ಲೇ ಅಂತ ಒತ್ತಿದ್ರೆ ನಿಮ್ಗೆ ಕಾಣಿಸೋದೆ ನಮ್ಮ ಪ್ಲೇಯರ್, ಅಂದರೆ ಎಂಪ್ಲಾಯ್ ಇರ್ತಾನೆ ಆ ಫ್ಯಾಕ್ಟ್ರಿಯಲ್ಲಿ. ಅವನು ಹೇಗೆ ರೆಸ್ಕ್ಯೂ ಮಾಡ್ತಾನೆ ಎಲ್ಲರನ್ನೂ ಅಂತ ಇದು ಆ ಚಾಪ್ಟರ್ ಬೇಸ್ ಮೇಲೆ ಹೇಳುತ್ತೆ. ಅವನ ಬಗ್ಗೆ ಎಲ್ಲ ಸ್ವಲ್ಪ ಎಲ್ಲ ಕೊಟ್ಟಿರ್ತಾರೆ ಅಲ್ಲಿ. ಮತ್ತು ನೀವು ಗೇಮನ್ನು ಸ್ಟಾರ್ಟ್ ಮಾಡಿದರೆ ಸೀದಾ ನಾವು ಇಳಿಯೋದೆ ಫ್ಯಾಕ್ಟ್ರಿಯಲ್ಲಿ ಇಳಿದಾಗ ಈ ಕಡೆ ನೀವು ನೋಡ್ತೀರಾ, ಎರಡು ಕಡೆನೂ ಹೋಗ್ಲಿಕ್ಕೆ ಒಂದು ದಾರಿ ಇರುತ್ತೆ. ಈ ಕಡೊಂದು ನೀವು ರೈಟ್ ಸೈಡ್ ಹೋಗಿ ನೋಡಿದರೆ ಅಲ್ಲಿ ನಿಮಗೆ ಕಲರ್ಸ್ ಆಗಿರುವಂಥ ಒಂದು ಕೋಡ್ ಸಿಗುತ್ತೆ. ಆ ಕೋಡ್ ಪ್ಯಾಟರ್ನ್ ಏನಪ್ಪ ಅಂತಂದರೆ, ನೀವು ಮತ್ತೆ ಲೆಫ್ಟ್ ಸೈಡಿಗೆ ಹೋಗಿ ಸ್ಟ್ರೇಟ್ ಹೋದರೆ ಅಲ್ಲಿ ಒಂದು ಶಾಪ್ ಸಿಗುತ್ತೆ. ಆ ಶಾಪಲ್ಲಿ ನೀವು ಮೇಲೆ ಟ್ರೈನ್ ಓಡಾಡೋದು ನೋಡ್ತಿರ್ತೀರ. ನೋಡಿದ್ರೆ ಏನಪ್ಪ ಈ ಟ್ರೈನಲ್ಲಿ ಏನಿದೆ ಅಂತ ಹೇಳಿ ನೋಡಿದರೆ, ಆ ಟ್ರೈನಲ್ಲಿ ಆ ಕೋಡ್ ಇರುತ್ತೆ. ಆ ಕೋಡ್ ಹೆಸರೇ ಗ್ರೀನ್ ಪಿಂಕ್ ಯೆಲ್ಲೋ ರೆಡ್. ಮತ್ತೆ ಸ್ಟ್ರೇಟ್ ಹೋದರೆ ಅಲ್ಲಿ ಆ ಕೋಡನ್ನು ಹಾಕಿದರೆ ಒಂದು ಕಂಪ್ಯೂಟರ್ ಲ್ಯಾಬ್ ಟೈಪ್ ಇರುತ್ತೆ. ಅದು ಓಪನ್ ಆಗುತ್ತೆ. ಓಪನ್ ಆಗಿ ನೋಡಿದ್ರೇ ಅಲ್ಲಿ ನಮ್ಗೆ ಸಿಗುತ್ತೆ ಗ್ರ್ಯಾಪ್ ಪ್ಯಾಕ್. ಏನಪ್ಪ ಇದು ಗ್ರ್ಯಾಪ್ ಪ್ಯಾಕ್ ಅಂದರೆ ಸ್ಪೆಷಲ್ ಏನಿರುತ್ತೆ ಅಂತಂದರೆ, ನಮ್ಮ ಬ್ಲೂ ಹ್ಯಾಂಡ್ ಏನು ಬೇಕಾದರೂ ಮಾಡುತ್ತೆ. ಅದೆಲ್ಲ ಮುಂದೆ ಹೇಳ್ಕೊತ ಹೋಗ್ತೀನಿ. ಇನ್ನು ಭಾಳಷ್ಟು ಹ್ಯಾಂಡ್ಸ್ ಬರೋವಿದ್ದಾವೆ. ಇವಾಗ ನಾವು ಏನಪ್ಪ ಅಂತಂದರೆ, ಆ ಗ್ರ್ಯಾಪ್ ಪ್ಯಾಕನ್ನು ಹೆಂಗೆ ತೊಗೋಬೇಕು ಅಂತಂದರೆ, ಒಂದು ಕ್ಯಾಸೆಟ್ ಇರುತ್ತೆ. ಆ ಕ್ಯಾಸೆಟನ್ನು ಟಿ ವಿ ಹಾಕಬೇಕು. ಆ ಟಿ ವಿ ಹಾಕಿದರೆ ಆ ಕ್ಯಾಸೆಟ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಹೇಳ್ತಾರೆ. ಅದರಿಂದ ಏನು ಮಾಡಬೇಕು, ಎದ್ರ ಮೇಲೆ ಕೆಲಸ ಮಾಡುತ್ತೆ ಅದು ಅಂತೆಲ್ಲ ಹೇಳ್ತಾರೆ. ಅದನ್ನು ಮುಗಿದ ತಕ್ಷಣವೇ ಒಂದು ಆ ಕಡೆ ಗಾಜಿಂದು ಒಂದು ಕಿಟಕಿ ಟೈಪ್ ಇರುತ್ತೆ. ಅದು ಓಪನ್ ಆಗುತ್ತೆ. ಓಪನ್ ಆಗಿದ್ದ ತಕ್ಷಣ ಸಿಗೋದೇ ಗ್ರ್ಯಾಪ್ ಪ್ಯಾಕ್. ಇವಾಗ ಆ ಗ್ರ್ಯಾಪ್ ಪ್ಯಾಕನ್ನು ತೊಗೊಂಡು ಮುಂದೆಗಡೆ ಹೋದರೆ, ನೀವು ಸ್ವಲ್ಪ ರೈಟಲ್ಲಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಬ್ಲೂ ಹ್ಯಾಂಡ್ ಸ್ಕ್ಯಾನ್. ಹೌದು ವೀಕ್ಷಕರೇ, ಅದರಿಂದ ನಾವು ಬ್ಲೂ ಹ್ಯಾಂಡ್ ಸ್ಕ್ಯಾನ್ ಮಾಡ್ಬೋದು. ಅದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆದ ತಕ್ಷಣವೇ ಅವಾಗ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣವೇ ನಮಗೆ ಸಿಗುತ್ತೆ ದಿ ಮಾನ್ಸ್ಟರ್ ಹಗಿ ವಗಿ. ಯಾರಪ್ಪ ಆಯ್ತು ಹಗಿ ವಗಿ ಅಂತಂದರೆ, ಆತನೇ ನಮ್ಮ ಚಾಪ್ಟರ್ 1 ಮಾನ್ಸ್ಟರ್. ಆಮೇಲೆ ನೀವು ಹಗಿ ವಗಿನ ನೋಡ್ತೀರಿ. ಅಷ್ಟೇ ನೋಡಿ, ಭಯ ಏನು ಪಡಬೇಕಾಗಿಲ್ಲ. ಅದು ಏನು ಮಾಡಲ್ಲ. ನೀವು ಆ ಕಡೆ ಸ್ವಲ್ಪ ಈ ಕಡೆ ನೋಡಿದ್ರೆ ಮತ್ತೊಂದು ಬ್ಲೂ ಹ್ಯಾಂಡ್ ಸ್ಕ್ಯಾನ್ ಸಿಗುತ್ತೆ. ಆ ಬ್ಲೂ ಹ್ಯಾಂಡ್ ಸ್ಕ್ಯಾನ್ ಮೇಲೆ ಮತ್ತೆ ಒತ್ತಿ ಹಿಡ್ಕೊಂಡ್ರೆ ಅದು ಆವಾಗ ಪವರ್ ಜನ್ರೇಟ್ ಆಗಿ ಓಪನ್ ಆಗಲ್ಲ. ಸ್ವಲ್ಪ ಪವರ್ ಹೋಗ್ಬಿಡುತ್ತೆ. ಪವರ್ ಹೋಗಿದ ತಕ್ಷಣವೇ ಅಲ್ಲಿ ಮೇಲೆ ಕೀ ನೆಟ್ಟಾಡ್ತಿರುತ್ತೆ ಹಗಿ ಹೋಗಿ ಕೈಯಲ್ಲಿ. ಆ ಕೀನ ತೊಗೊಂಡು ಡೋರ್ ಓಪನ್ ಮಾಡಬೇಕು. ಡೋರ್ ಓಪನ್ ಮಾಡಿ ಸೀದಾ ಹೋದ ತಕ್ಷಣ ನಿಮಗೆ ಸಿಗುತ್ತೆ ಎಲೆಕ್ಟ್ರಿಕಲ್ ರೂಮ್. ಆ ಎಲೆಕ್ಟ್ರಿಕಲ್ ರೂಮಲ್ಲಿ ಏನು ಮಾಡಬೇಕಪ್ಪ, ಅದರಲ್ಲಿ ಏನಿದೆ ಅಂತಂದರೆ, ಅಲ್ಲಿ ಒಂದು ಡೋರ್ ಇರುತ್ತೆ. ಆ ಡೋರನ್ನು ಓಪನ್ ಮಾಡಿದ್ರೇ ಬಲ್ಬ್ ಥರ ಒಂದು ಎಲೆಕ್ಟ್ರಿಕಲ್ ಇರುತ್ತೆ. ಅದನ್ನು ನಾವು ಬ್ಲೂ ಹ್ಯಾಂಡಿಂದ ಮಾಡಬೇಕು, ಬ್ಲೂ ಗ್ರ್ಯಾಪ್ ಪ್ಯಾಕಿಂದ ಮಾಡಬೇಕು. ಅದನ್ನು ಪ್ರೆಸ್ ಮಾಡಿದ್ದಂದರೆ ನಮ್ಮನ್ನು ಒಂದು 2 ಲೈಟಿನ ಕಂಬ ಇರುತ್ತೆ. ಆ ಲೈಟಿನ ಕಂಬಕ್ಕೆ 2 ಜೋಡಿಸ್ಬೇಕು. 2 ಜೋಡಿಸಿದ್ರೇ
ಎಲ್ಲ ಮತ್ತೆ ಲೈಟೆಲ್ಲ ವಾಪಸ್ ಬಂದುಬಿಡುತ್ತೆ. ಜನ್ರೇಟ್ರ್ ಆನ್ ಆಗಿಬಿಡುತ್ತೆ. ಸೀದಾ ಮತ್ತೆ ನಾವು ಬಂದು ಮತ್ತೆ ಬ್ಲೂ ಹ್ಯಾಂಡ್ ಹೋಗಿರುತ್ತೆ, ಆ ಬ್ಲೂ ಸ್ಕ್ಯಾನ್ ಹ್ಯಾಂಡ್ ಹೋಗಿರುತ್ತೆ. ಅದನ್ನು ಪ್ರೆಸ್ ಮಾಡಿದರೆ ಮತ್ತೆ ಓಪನ್ ಆಗುತ್ತೆ ಆ್ಯಸ್ ಇಟ್ ಈಸ್. ನೀವು ಸ್ವಲ್ಪ ಮುಂದೆ ಹೋದ ತಕ್ಷಣ ನೀವು ಮತ್ತೆ ಲೆಫ್ಟ್ ಹೊಳಿದ್ರೆ ಸ್ಟೇರ್ ಕೇಸ್ ಕಾಣುತ್ತೆ. ಸ್ಟೇರ್ ಕೇಸ್ ಹತ್ಕೊಂಡು ಹೋದ್ರೇ ಬರೋದೇ ನಮಗೆ ಸಿಗೋದೆ ನೆಕ್ಸ್ಟ್ ಸ್ಟ್ಯಾಂಡ್. ಯಾವುದಪ್ಪ ಅಂತಂದರೆ ದಿ ರೆಡ್ ಹ್ಯಾಂಡ್. ಅದರಲ್ಲಿ ಏನಿದೆಪ್ಪ ವಿಶೇಷ ಅಂತಂದರೆ ಅದು ಕೂಡ ವಿಶೇಷ ಇದೆ ಗೆಳೆಯರೆ. ಆಮೇಲೆ ನೀವು ಹಂಗೆ ನೋಡ್ತೀರಾ ಹೆಂಗೆ ಸಿಗಬೋದಪ್ಪ ಅಂತಂದರೆ, ನೀವು ಅಲ್ಲಿ ಒಂದು ಬ್ಲೂ ಕ್ಯೂಬ್ ಅಂದರೆ ಸ್ಟೇರ್ ಕೇಸ್ ಹತ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ಬ್ಲೂ ಕ್ಯೂಬ್ ಕಾಣಿಸುತ್ತೆ. ಆ ಬ್ಲೂ ಕ್ಯೂಬಲ್ಲಿ ಏನಿದೆಪ್ಪ ಅಂತಂದರೆ ಅಲ್ಲೊಂದು ಡಬ್ಬ ಅಲ್ಲ, ಒಂದು ಎಲೆಕ್ಟ್ರಿಕಲ್ ಟೈಪ್ ಇರುತ್ತೆ. ಆ ಅದನ್ನು ತೊಗೊಂಡು, ಆ ಬ್ಲೂ ಕ್ಯೂಬನ್ನು ತೊಗೊಂಡು ಅದರಲ್ಲಿ ಅಂಟಿಸ್ಬೇಕು. ಅದು ಒಂದೇ ಅಲ್ಲ, ಇನ್ನೂ 3 ಇರ್ತವೆ. ಒಂದು ಬ್ಲೂ, ಇನ್ನೊಂದು ಆರೆಂಜ್, ಇನ್ನೊಂದು ಯೆಲ್ಲೋ, ಇನ್ನೊಂದು ಐ ಥಿಂಕ್ ವೈಟ್ ಏನೋ ಇರಬೇಕೇನೋ. ಅವು 3 ಇರ್ತವೆ. ಸ್ವಲ್ಪ ಹಂಗೆ ತೆಳಗಿಳಿದ್ರೆ ಅಲ್ಲೆಲ್ಲ ಅವ್ರ ಪ್ಲೇಸೆಲ್ಲ ಕೊಟ್ಟಿರ್ತಾರೆ. ಆ ಪ್ಲೇಸಲ್ಲೆಲ್ಲ ಹುಡುಕಿದ್ರೆ ನಿಮಗೆ ಅವು 3 ಸಿಗ್ತವೆ. ಆ 3 ತೊಗೊಂಬಂದು ಮತ್ತೆ ಒಂದು ಡೋರ್ ಇರುತ್ತೆ. ಆ ಡೋರ್ ನಿಂಗೆ ಸ್ಲೈಡ್ ಮಾಡಿದ್ರೆ ಸಾಕು, ಮತ್ತೆ ಸ್ಟೇರ್ ಕೇಸ್ ಮೇಲೆ ಹೋಗೋಕ್ಕೆ ಸಿಗುತ್ತೆ. ಆ ಸ್ಟೇರ್ ಕೇಸ್ ಮೇಲೆ ಹೋಗಿ ಆ ಮೂರು ಕ್ಯೂಬನ್ನು ಅಂಟಿಸ್ಬೇಕು. ಅಂಟಿಸಿದ ತಕ್ಷಣ ಒಂದು ಮೇಲೆ ಒಂದು ಹ್ಯಾಂಡ್ ಗ್ರಿಪ್ಪರ್ ಥರ ಇರುತ್ತೆ. ಆ ಹ್ಯಾಂಡನ್ನು ತೊಗೊಂಬರುತ್ತೆ. ಆ ಹ್ಯಾಂಡನ್ನು ತೊಗೊಂಬಂದು ತೆಳಗಡೆ ಹೋಗುತ್ತೆ. ನಾವು ಮತ್ತೆ ತೆಳಗಡೆ ಇಳಿದು ಆ ಹ್ಯಾಂಡ್ ತೊಗೊಂಡ್ರೆ 2 ಗ್ರ್ಯಾಪ್ ಪ್ಯಾಕ್ ನಮಗೆ ಸಿಗುತ್ತೆ. ಗ್ರ್ಯಾಪ್ ಪ್ಯಾಕ್ ಏನೋ ಸಿಕ್ತು. ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಸೀದಾ ನೀವು ಅಲ್ಲೇ ಗ್ರ್ಯಾಪ್ ಪ್ಯಾಕ್ ಸಿಗುತ್ತೆ. ಮುಂದೆ ಹೋದ ತಕ್ಷಣ ಈ ಕಡೆ ರೆಡ್ ಹ್ಯಾಂಡ್ ಮತ್ತು ಈ ಕಡೆ ಬ್ಲೂ ಹ್ಯಾಂಡ್, ಈ 2 ಸ್ಕ್ಯಾನಿಂಗ್ ಇರುತ್ತೆ. 2 ಸ್ಕ್ಯಾನ್ ಮಾಡ್ಕೋಬೇಕು. 2 ಸ್ಕ್ಯಾನ್ ಮಾಡ್ಕೊಂಡ ತಕ್ಷಣ ಒಂದು ಡೇಂಜರ್ ಅನ್ನೋ ಸಿಂಬಲ್ ಇರುತ್ತೆ. ಅದರಲ್ಲಿ ನೀವೇನು ಹೆದರ್ಕೊಂಡು ಬೇಕಾಗಿಲ್ಲ. ಅದು ಸ್ಕ್ಯಾನ್ ಮಾಡ್ಕೊಂಡ ತಕ್ಷಣ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಮುಂದೆ ಹೋಗಬೇಕು. ಮುಂದೆ ಹೋದ ತಕ್ಷಣ ನಿಮಗೆ ಸಿಗುತ್ತೆ ಟಾಯ್ ಮಾಡುವಂಥ ಒಂದು ಜಾಗ. ಯಪ್ಪ ಎಂಥ ದೊಡ್ಡದಿದೆ, ನೀವು ನೋಡಿದರೆ ಸಾಕು ಭಯ ಬಿದ್ದೋಗ್ತೀರ, ಹಂಗಿದೆ ಅದು. ಆಮೇಲೆ ಇವಾಗ ಅದನ್ನು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಅದೆಲ್ಲ ನಿಮ್ಮ ಮೊದಲು ಆಮೇಲೆ ಹೇಳ್ತೀನಿ. ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಒಂದು 3 ಫ್ಲೋರ್ ಇರುತ್ತೆ. ಆ 3 ಫ್ಲೋರನ್ನು ಹತ್ಕೊಂಡು ಮೇಲೆ ಹೋಗಬೇಕು. ಮೇಲೆ ಹೋಗಿದ ತಕ್ಷಣ ನಮಗೆ ಸಿಗೋದು ಇನ್ನೊಂದು ಟಾಸ್ಕ್ ಮಾಡಿದರೆ, ನಾನು ಹೇಳಿದ್ನಲ್ವ, ಅದೆಲ್ಲ ಏನಪ್ಪ ಅದು ಸ್ಟಾರ್ಟ್ ಮಾಡಬೇಕು. ಆ ಟಾಯ್ದು ಸ್ಟಾರ್ಟ್ ಮಾಡಬೇಕು. ಆ ಟಾಯ್ದು ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಅದನ್ನು ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಅದು ಸ್ಟಾರ್ಟ್ ಆಗುತ್ತೆ. ಪ್ರೊಸೆಸ್ ಹೆಂಗೆ ಮಾಡಬೇಕಪ್ಪ ಅಂತಂದರೆ, ಮತ್ತೆ 3 ಫ್ಲೋರನ್ನು ಹತ್ಕೊಂಡ್ಬಂದು ಮೇಲೆ ರೆಡ್ ಹ್ಯಾಂಡ್ ಆರ್ ಬ್ಲೂ ಹ್ಯಾಂಡಿಂದು ಒಂದು ಯಾವ್ದಾರ ಅಂಟಿಸಿ ಅಲ್ಲಿ ಮೂರು ಲೈಟಿನ ಕಂಬ ಇರುತ್ತೆ. ಅದಕ್ಕೆ 3ಕ್ಕೂ ಅಂಟಿಸ್ಬೇಕು. ಆ 3ಕ್ಕೂ ಅಂಟಿಸ್ಕೊಂಡು ನೀವು ಇನ್ನೊಂದು ಜಾಗಕ್ಕಿರುತ್ತೆ. ಆ ಇನ್ನೊಂದು ಜಾಗಕ್ಕೆ ಹೋಗಿ ಪ್ರೆಸ್ ಮಾಡಿದ್ರೆ ಸಾಕು, ಅದು ಫಿನಿಶ್. ಅದು ಪ್ರೆಸ್ ಮಾಡಿದ ತಕ್ಷಣ ಸಾಕು, ಅದು ಓಪನ್ ಆಗಿಬಿಡುತ್ತೆ. ಓಪನ್ ಆದಾಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಮಾಡಿದಾಗ ಟಾಯ್ ಹೆಂಗೆ ತರಬೇಕಪ್ಪ ಅಂತಂದರೆ, ತೆಳಗಿಳಿದು ಒಂದು ಟಾಯ್ ಮಾಡಬೇಕಂದ್ರೆ ಏನಪ್ಪ, ಈಗ ಏನು ಮಾಡಬೇಕು ಅಂತಂದರೆ ಮೊದಲು ಕಾಲು ತೊಗೊತೀವಿ, ಆಮೇಲೆ ತಲೆ ತೊಗೊತೀವಿ, ಆಮೇಲೆ ಹೊಟ್ಟೆ ತೊಗೊತೀವಿ, ಆಮೇಲೆ ಬಾಲ ತೊಗೊತೀವಿ. ಹಾಗೆ ಪ್ರಾಣಿ ಮಾಡಬೇಕು ಅಂತಂದರೆ ಬಾಲ ಕೂಡ ತೊಗೊತೀವಿ. ಹಾಗೆ ಅಲ್ಲಿ ಮೂರು ಟೈಪ್ ಇರುತ್ತೆ. ಆ 3 ಟೈಪನ್ನು ಹೇಳಿದ್ರೆ ಅವು ಮೂರು ಒಂದು ಹೆಡ್ಡು, ಒಂದು ಕಾಲು, ಒಂದು ಬಾಲ, 3 ಹೋಗುತ್ತೆ. ಅಲ್ಲಿ ಒಳಗಡೆ ಎಲ್ಲ ಪ್ರೊಸೆಸ್ ಮಾಡ್ಕೊಂಡು ಬಂದು ತಂದಿಡುತ್ತೆ. ಆ ಟಾಯ್ ತೊಗೊಂಡು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಟಾಯ್ ಜಾಗದಿರುತ್ತೆ. ಆ ಟಾಯ್ನ ಅಲ್ಲಿ ಅಂಟಿಸಿದ್ರೆ ಸಾಕು, ಒಳಗಡೆ ಹೋಗ್ಲಿಕ್ಕೆ ಸ್ವಲ್ಪ ಜಾಗ, ಮತ್ತು ಮುಂದೆ ಪ್ರೊಸೆಸ್ ಮಾಡಲಿಕ್ಕೆ ಜಾಗ ಇರುತ್ತೆ. ಹಾಗೆ ಆ ಟಾಯ್ನ ಕೂಡಿಸ್ಬೇಕು. ಅದು ಶಟರ್ ಇರುತ್ತೆ. ಶಟರ್ ಓಪನ್ ಮಾಡಿದ ತಕ್ಷಣ ಇವಾಗ ಮುಂದೆ ಹೋದ ತಕ್ಷಣ ಕತ್ಲ ಇರುತ್ತೆ. ಹಿಂಗೆ ನೋಡ್ತೀವಪ್ಪ, ಸ್ವಲ್ಪ ಮುಂದೆ ಹೋದ ತಕ್ಷಣ ಬರೋದೇ ಹಗಿ ವಗಿ, ದ ಮೇನ್ ಮಾನ್ಸ್ಟರ್. ಅಲ್ಲಿ ಶುರುವಾಗುತ್ತೆ ಮೇನ್ ಆಟ. ಮತ್ತು ನಾವು ಅದನ್ನು ಓಪನ್ ಮಾಡಿ ಒಳಗಡೆ ಹೋದ ತಕ್ಷಣ ಬರುತ್ತೆ. ಬಂದು ಇನ್ನೂ ಭಯ ಅನಿಸ್ಬಿಡುತ್ತೆ. ಬಯಸ್ತೀವಿ. ಮತ್ತು ಆಮೇಲೆ ಅಲಾರಾಮ್ ಹೊಡ್ಕೊಂತಿರುತ್ತೆ. ಅಲಾರಾಮ್ ಹೊಡ್ಕೊಂಡ ತಕ್ಷಣ ಎಲ್ಲಪ್ಪ ಅಂತಂದರೆ, ಸಣ್ಣದೊಂದು ಶಟ್ರ್ ಟೈಪ್ ಇರುತ್ತೆ. ಆ ಶಟ್ರ್ ಓಪನ್ ಆಗಿರುತ್ತೆ. ಅದರೊಳಗಡೆ ಹೋದರೆ ಪ್ರೊಸೆಸ್ ಇರುತ್ತೆ.
ಫಸ್ಟು ಸ್ಟ್ರೇಟ್ ಹೋಗ್ಬೇಕು, ಆಮೇಲೆ ರೈಟ್, ಆಮೇಲೆ ಲೆಫ್ಟ್ ಅಂತ ಇರುತ್ತೆ. ಬೇಕಿದ್ದರೆ ಆ ವಿಡಿಯೋ ಕೂಡ ನಾನು ಹಾಕಿರ್ತೀನಿ, ನೋಡ್ಕೊಂಬರ್ರಿ. ಫಸ್ಟು ರೈಟು ಲೆಫ್ಟ್ ಅದಲ್ಲೇ ಹೋಗಿ ಆಮೇಲೆ ಸೀದಾ ನಾವು ಇಲ್ಲಿ ಪಾಸ್ ಆಗಿ ಬರೋದೆ ಹೊರಗಡೆ ಬರ್ತೇವೆ. ಹೊರಗಡೆ ಬಂದ ತಕ್ಷಣ ಏನು ಮಾಡಬೇಕಪ್ಪ, ಹಂಗೆ ಹೋಗಿ ಸಾಯಿಸ್ಬೇಕಲ್ಲ ಅಂತಂದರೆ ಮೇಲೆ 2 ಬಾಕ್ಸ್ ಇರುತ್ತೆ, ಸರಿ 1 ಬಾಕ್ಸ್ ಇರುತ್ತೆ. ಆ 1 ಬಾಕ್ಸನ್ನು ಫುಲ್ ಮಾಡಬೇಕಾಗುತ್ತೆ. ಕೆಳ ಬಿದ್ದ ತಕ್ಷಣ ಹಂಗಿ ಹೋಗಿ ಬರುತ್ತೆ. ಬಂದ ತಕ್ಷಣ ಹೋಗಿ ಹಗ್ಗಿ ಹೋಗಿ ಈಸ್ ಗಾಡ್. ಮತ್ತೆ ಗೆಳೆಯರ ಹಗ್ಗಿ ಹೋಗಿ ಸತ್ತೋಗ್ತಾನೆ. ಮುಂದೊಂದು ನಾವು ಹೋಗ್ತಾನೆ ಇದ್ದರೆ ಕಾಣಿಸಿದೆ. ಈ ಫ್ಲವರ್ ಅಂದರೆ ಏನಪ್ಪ ಅಂತಂದರೆ, ನಾವು ಸ್ಟಾರ್ಟಿಂಗಲ್ಲೇ ಒಂದು ಫೈಂಡ್ ದ ಫ್ಲವರ್ ಅಂತ ಬರುತ್ತೆ. ಆ ಫ್ಲವರನ್ನ ಫೈಂಡ್ ಮಾಡಬೇಕಾಗಿರುತ್ತೆ. ಅಲ್ಲಿ ಆ ಫ್ಲವರ್ ಸಿಕ್ತು. ಹಾಗೆ ಮುಂದಕ್ಕೆ ಹೋದ ತಕ್ಷಣವೇ ಆ ಫೈಂಡ್ ಫ್ಲವರ್ ಅಂತ ಕೆಳಗಡೆನೇ ಬಾಗಿಲು ಇರುತ್ತೆ. ಆ ಬಾಗಿಲು ಓಪನ್ ಮಾಡಿದ ತಕ್ಷಣವೇ ಮುಂದಕ್ಕೆ ಹೋಗಬೇಕು. ಆ ಫ್ಯಾಕ್ಟ್ರಿ ಒಳಗಡೆ ಒಂದು ಮನೆ ಇರುತ್ತೆ. ಆ ಮನೆ ನೋಡಿದ್ರೆ ಎಂಥ ಸುಂದರ, ಯಪ್ಪ ಅಲ್ಲೇ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಭಯನೂ ಸ್ಟಾರ್ಟ್ ಆಗ್ತಿರುತ್ತೆ. ಹೋದ ತಕ್ಷಣವೇ ದ ಚಾಪ್ಟರ್ ವಿಲ್ ನಾಟ್ ಎಂಡ್. ಅಲ್ಲೊಂದು ಕೇಜ್ ಇರುತ್ತೆ. ಆ ಕೇಜನ್ನು ಓಪನ್ ಮಾಡಿದ್ರೆ ದ ಮೇನ್ ಕ್ಯಾರೆಕ್ಟರ್ ಬರೋದು, ಪಾಪಿ. ಫ್ರೆಂಡ್ಸ್, ಈ ಪಾಪಿ ಯಾರು ಅಂತಂದರೆ ಎ ಡಾಲ್. ಶಿ ಈಸ್ ಎ ಡಾಲ್. ಆ ಡಾಲ್ ಮೇಲೆ ಈ ಎಲ್ಲ ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಆ್ಯಂಡ್ ಚಾಪ್ಟರ್ 5 ಟು ಬಿ ಕಂಟಿನ್ಯೂಡ್. ಯಪ್ಪ, ಚಾಪ್ಟರ್ 1 ಇದೆ ದ ಟೈಟ್ ಕ್ವಿಸ್. ಇದ್ರ ಮೇಲೇ ನಾವು ಮತ್ತೆ ಚಾಪ್ಟರ್ 2 ಹೋಗ್ತಾ ಇರೋದು, ದ ಮಾಮಿ ಲಾಂಗ್ ಲೆಗ್ಸ್ ಅಂತ ಚಾಪ್ಟರ್ 2. ಇದನ್ನು ಮುಂದೆ ಹೇಳ್ತೀನಿ. ಈ ವಿಡಿಯೋ ಹೆಂಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನನ್ನ ಫಸ್ಟ್ ವಿಡಿಯೋ ಹೆಂಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ಮಟ್ಟ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.